ನಮಸ್ಕಾರ ಸ್ನೇಹಿತರೆ ಇಲ್ಲೊಬ್ಬ ವ್ಯಕ್ತಿ ನೀಚ ವ್ಯಕ್ತಿ ನಾಡದ್ರೋಹಿ ದೇಶದ್ರೋಹಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈ ವ್ಯಕ್ತಿ ನಮ್ಮ ದೇವಾನುದೇವತೆಗಳಾದ ರಾಮ ಕೃಷ್ಣರನ್ನಲ್ಲದೆ ನಮ್ಮ ಹೆಮ್ಮೆಯ ಕರ್ನಾಡಿನ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾನೆ. ಸ್ನೇಹಿತರೆ, ಹಾಗಾದ್ರೆ ಈ ದುಷ್ಟ ಏನನ್ನ ಮಾತನಾಡಿದ್ದಾನೆ? ಕೊನೆವರೆಗೂ ಈ ಆಡಿಯೋನ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಗಾಂಡನ ಬಗ್ಗೆ ಮಾತಾಡ್ತಾರೆ. ನಾನು ಕಷ್ಟಪಟ್ಟಿದ್ದೀನಿ, ಸಾಕಿದ್ದೀನಿ ರೀ. ನಾನು 10 ವರ್ಷ ಸುಮ್ಮನೆ ಇದ್ದೀನಿ. ಏನ್ರಿ ಆಗಿದೆ ಲೌಡ? ನಕ್ಕನ್ ಮೋದಿ ಸೂಳೆ ಮಗನೇ. ಯಾಕೆ BJP ಸೂಳೆ ಮಕ್ಕಳು ಅವ್ರ ಅಮ್ಮನ ಏನ್ರಿ ಮಾಡವ್ರೆ? ನಿಮ್ಗೇನು ಮಾಡೋರು ಅಂತ ಹೇಳ್ಬಿಡ್ರಿ. ನಿನಗೆ ದೇವ್ರ ಮುಂದೆ ಕುತ್ಕೊಂಡು ಹೇಳಿ ಧನಂಜಯ ಅವರೇ, ದೇವ್ರ ಮುಂದೆ ಕುತ್ಕೊಂಡು ಮಾತಾಡಿ. ಅವನ ಅಮ್ಮನ ಮೋದಿ ಸೂಳೆ ಮಗ ಅಮ್ಮನ್ನ ರೀ ಏನು ಬೇಡ ರೀ. ಜಸ್ಟ್ 15 ಇಯರ್ಸಲ್ಲಿ ಒಂದು 400 ರೂಪಾಯಿದು ಗ್ಯಾಸು ಬೇಡ ರೀ. ನಮ್ಮನ್ನು ಚಾಲೆಂಜೇ ಮಾಡ್ಬಿಡ್ತೀನಿ. ನಮ್ಮನ್ನ ರೀ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಫೈನಲ್ ಟಚ್ ನಿಮಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನನ್ನು ಬ್ಲಾಕ್ ಮಾಡಿ ಇವತ್ತಿಗೆ, ಆಯಿತಾ? ಯಾವನ ಬೇವರ್ಸಿ ಅಂದ ಭಕ್ತರಿದಾರಲ್ಲ, ಮೋದಿ ಸೂಳೆ ಮಗ, ಅವನಮ್ಮನವನು ಅವ್ರ ಅಮ್ಮನ ಡೌ ಮಾಡ್ತಾನೆ. ಅವನ ಅಮ್ಮನ್ನ ಯಾಕೆ ಅವ್ರ ಹೆಂಡತಿ ನಾನು ಅಕ್ಕನ 14ನೇ ವಯಸ್ಸಲ್ಲಿ ಮದುವೆ ಮಾಡಿಕೊಂಡು ಕಂಡೋಗ್ಬಿಟ್ಟು ಅದು ಸೂಳೆ ಮಗ. ಅವನು ನಮ್ಮನ್ನು ಯಾವುದೋ ಒಂದು ಸ್ವಾಮೀಜಿಯನ್ನ ಕರ್ಕೊಂಬಂದು ನಿಲ್ಲಿಸಿದ್ದು ಏನ್ರಿ ರೀ. ಇನ್ನು ಮೇಲಿಂದ ಇವತ್ತು ಹೇಳ್ಬಿಡ್ತೀನಿ ಕೇಳ್ರಿ. ನೀವು ಬರೀ ರಾಮನೇ ನಂಬ್ಕೊಂಡಿದ್ರೆ, ಈಶ್ವರನ್ನ, ರಾಘವೇಂದ್ರನ್ನ, ಪ್ರತಿಯೊಂದು ದೇವ್ರನ್ನ ಬಿಟ್ಟು ಬರೀ ರಾಮಂದೇ ಅಂದರೆ ರಾಮಣ್ಣನ ಇದ್ದರೆ ರಾಮನ್ನೇ ಪೂಜೆ ಮಾಡ್ರಿ ಅಂತ ಬೇರೆಯವ್ರು ಆರ್ಡ್ರೇ ಮಾಡಬೇಡ್ರಿ ನೀವು. ದೇವ್ರೇನು ಇಂಥ ಸೂಳೆ ಮಗನ ಯಾರು ಹೇಳೋ ಪರ್ಟಿಕ್ಯುಲರ್ಗೆ ರೀ. ಒಂದೇ ಒಂದು ಯೋಚನೆ ಮಾಡಿ ನೋಡ್ರಿ. ಇಲ್ಲಿಂದ ಓಡೋಗಿರೋ ನಾಯಿನ ಸೂಳೆ ಮಕ್ಕಳನ್ನ ಕರ್ಕೊಂಬರಕ್ಕೆ ತಾಕತ್ತೈತೇನು ರೀ? ಯಾವುದೋ ದುಡ್ಡನ್ನ ಎತ್ಕೊಂಬತ್ತಿಂದ ಬಂದು ರೀ, ನಿಮ್ಗೆ 15 ಲಕ್ಷ ಬಂತೇನೆ ರೀ ನಿಮ್ಮ ಅಕೌಂಟ್ಗೆ? ಬೇಡ, ನಮ್ಮನ್ನು ನಾನೇ 100 ರೂಪಾಯಿ ಹಾಕ್ತೀನಿ ಅಕ್ಕ, ನನಗೆ ಓಟ್ ಹಾಕ್ರಿ ಸಾಕು. ಇವನಿಗೆ ಬೇಕಾಗಿದ್ದೇನೆ ರಾಜಕೀಯ ಹೊಲಿ. ಇಷ್ಟು ದಿನ ಅಕ್ಕನೇ ಒಂದು ಚೆನ್ನಾಗಿ ದುಡ್ಡು ಮಾಡ್ದೆ ಎಲ್ಲೋ ಕುತ್ಕೊಂಡು, ಆಯಿತಾ? ಹಾಂ ರೀ, ಯಾರಿಗಾನ ಫ್ರೀಯಾಗಿ ಮಾಡಿಸಿ ಕರ್ಕೊಂಬಂದು ಮುಂದೆ ನಿಲ್ಲಿಸಿ, ಒಬ್ಬನ ಕರ್ಕೊಂಬಂದು ನಿಲ್ಲಿಸಿ ಫ್ರೀಯಾಗಿ ಮಾಡಿದ್ದಾನೆ ಅಂತ ಉಳಿಸಿದ ಮೇಲೆ ನಾನು ಕಾಸು ಕಿತ್ಕೊಂಡು ಕಳಿಸಿರೋ ಬೋಳಿ ಮಗ ಇವನು ರೀ. ಅವನ ಅಮ್ಮನ ದೇವೇಗೌಡರು ನನ್ನ ಶಾಟ, ಅವನ ಅಮ್ಮನ ಹಾಕಿ ಅವ್ರ ವಂಶದವ್ರು ನನ್ನ ಲೌಡ. ಇದೆಲ್ಲ ಏನು ಗೊತ್ತಾ ಬ್ರದರ್ಸ್? ನೀವೇನಿದ್ರು ನಿಮ್ಮದು ನೋಡ್ಕೊಂಡು ಪ್ರಪಂಚದ ಬಗ್ಗೆ ನೋಡ್ಕೊಂಗಿದ್ರೆ, ದೇಶದ ಬಗ್ಗೆ ನೋಡ್ಕೊಂಡಂಗಿದ್ದಿದ್ರೆ ಸರ್ 10 ವರ್ಷದಿಂದೆ ಬೇಡ 12 ವರ್ಷದಿಂದೆ ನಮ್ಮ ಭಾರತ ಬಂದು 7ನೇ ಸ್ಥಾನದಲ್ಲಿತ್ತು. ಇವತ್ತು ಬೇವರ್ಸಿನ ನನ್ನ ಮಗ ಗಾಂಡು ಮೋದಿ ಸೂಳೆ ಮಗ ಎಲ್ಲಿಗೆ ತಂದು ನಿಲ್ಸೋದು ನೋಡ್ರಿ ರೀ. ಫಸ್ಟು ಅದು ಬಿಟ್ಬಿಟ್ಟು ಇನ್ನು ಯಾವನ ಏನೋ ಮಾಡೋದಿಲ್ಲ. ಏನಕ್ಕೆ ನೀವು ಫಾರ್ವರ್ಡ್ ಮಾಡ್ತೀರಾ ಬ್ರೋ? ನಿಮ್ಮ ಲೈಫ್ನೇ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ದಯವಿಟ್ಟು ಇವಾಗ ನಿಮ್ಮ 10 ಜನ ಕೇಳ್ರಿ. ನಿಮಗೆ ನಮ್ಮನ್ನ ಸೂಳೆ ಮಗ BJP ಸೂಳೆ ಮಗ ಏನು ಮಾಡವನೆ ಅಂತ ರೀ. 10 ದೇವಸ್ಥಾನ ಹೊಡೆದು, ಹಿಂದೂ 10 ದೇವಸ್ಥಾನ ಹೊಡೆದವನ್ರಿ. ನೀವು ಅದೆಲ್ಲ ಗೊತ್ತೇ ಅಲ್ಲ. ಬಂದು ಹೋಗಿ ನೋಡ್ರಿ. ಒಂದೇ ಒಂದು ವಿಡಿಯೋ ಕಳಿಸ್ತೀನಿ ನೋಡ್ರಿ. ಎಲ್ಲಿ ಗೊತ್ತೇನ್ರಿ? ಕಾಶಿಯಲ್ಲಿ 10 ದೇವಸ್ಥಾನ, ಹಿಂದೂ ದೇವಸ್ಥಾನ ಹೊಡೆದ್ಬಿಟ್ಟು ಒಂದು ಫ್ರೀ ಲ್ಯಾನ್ಸ್ ಮಾಡ್ತಾನೆ ರೀ. ಅದಕ್ಕೆ ಭಾವನೆ ಇರಲ್ವೇನ್ರಿ? ನನ್ನ ಮನೆ, ನಮ್ಮ ಊರು ದೇವ್ರಿ. ನಾವು ಹೊಡೆದಾಕ್ಬಿಟ್ಟು ನಾನು ಖಾಲಿ ಮಾಡ್ಬಿಟ್ಟು ನಮ್ಮ ನೀಟಾಗಿ ಕೇತ್ಮನಹಳ್ಳಿನ ರಾಜನಗರನ ಫುಲ್ ಕ್ಲೀನ್ ಮಾಡ್ತೀನಿ. ಇಸ್ಕಾನ್ ಹೊಡೆದಾಕೊಂಡ್ಲಿ. ನನ್ನ ಸ್ವಂತ ಏನೇಳಿ ನಾನು ಚಿಕ್ಕ ವಯಸ್ಸಿಂದ ನೋಡಿರೋಂಥದ್ದು 200 ವರ್ಷದಿಂದ ದೇವಸ್ಥಾನದ ಅಂಥದ್ದನ್ನು ಹೊಡೆದಾಕ್ಬಿಟ್ಟು ನಾನು ಏನೋ ಉದ್ಧಾರ. ಏನ್ರಿ ಇದಲ್ಲ? ಏನೋ ಅರ್ಥ ಆಗುತ್ತಾ? ಧನಂಜಯ್, ಫಸ್ಟ್ ಆಫ್ ಆಲ್ ನಿಮ್ಮಂಥವ್ರಿಂದನೇ ಕಣ್ರಿ ನಾನು 47 ವರ್ಷ. ಅಪ್ಪನ ಬುದ್ಧಿ ಬೇಡವೇನ್ರಿ ರೀ? ಫ್ರಾಡ್ ನನ್ನ ಮಗ. ಕ್ಯಾಮ್ರಾ ವರ್ಕು, ಕ್ಯಾಮ್ರಾ ನಮ್ಮವನ ಜೊತೆ ಅವನ ಸುಳ ಮಗ ಅವನೇ. ನಮ್ಮಂಥವ್ರು ಕ್ಯಾಮ್ರಾಮನ್ಗಳು, ಗಾಂಡುಗಳು. ಅವನಮ್ಮನ ಅದನ್ನು ಏನೋ ಆ್ಯಕ್ಷನ್ ಕಟ್ರಿ. ಇದನ್ನು ಎಲ್ಲ ವಿಡಿಯೋ ಕಳಿಸ್ತೀನಿ ಬ್ರದರ್, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವನ್ನಾದರೂ ಚೂತ್ಯ ನನ್ನ ಮಗ ಇದ್ದರೆ ನಕ್ಕನ ದೇವೇಗೌಡ ಸೂಳೆ ಮಗ, ಅವನ ತಾಯಿನ ಹಾಕಿ ಅವ್ನ ಸತ್ರ ನಕ್ಕನ ನಾನು ಅಮ್ಮನ ಹೇಳ್ತೀನಿ ಕೇಳಿ. 100 ಜನಕ್ಕೆ ಬಾದಾಮಿ ಮೇಲೆ ಕಳಿಸ್ತೀನಿ.
ಆಯಿತಾ. ಅದು ಬಿಟ್ಟರೆ ಇವನು ನಮ್ಮನ್ನಾಕಿ ಇವನು ಅವ್ರ ಮಗ ಮುಂಡ್ರಿಗೂಡ್ದವನು. ನಮ್ಮ ಕರ್ನಾಟಕನೇ ಉಲ್ಟ. ಅದು ಈ ಸಿಂಪಲ್ ಯೋಚನೆ ಮಾಡಿ ಸರ್. ನೀವು ಬಿಟ್ಬಿಡಿ, ಇವತ್ತು ದುಡ್ಡು ಇದೆ, ನಿಮ್ಮ ಹತ್ರ ದುಡ್ಡಿದೆ, ಪೂರ್ತಿ ಯೋಚನೆ ಮಾಡ್ಕೊಂಡು ಕೇಳ್ಕೊಳ್ಳಿ. ಲೈಫಲ್ಲಿ ಏನಾದರೂ ನಮ್ಮನ್ನ ಕುಮಾರಣ್ಣ, ಚಿನ್ನು ಅವ್ರನ್ನೆಲ್ಲ ಬಿಟ್ಟುಬಿಡಿ. ಗಾಂಡು ನನ್ನ ಮಕ್ಕಳು ಅವ್ರ ಸ್ವಂತ ಅವ್ರ ವಂಶ ಬಿಟ್ಟರೆ ನಕ್ಕನಿ ಬೇರೆಯವ್ರನ್ಯಾದರೂ ಉದ್ಧಾರ ಮಾಡಿ. ಹೇ ನೀಚ ಗಿರೀಶ್, ನೀನು ಅವರ ಕಾಲಿನ ಧೂಳಿಗೂ ಸಮ ಇಲ್ಲ. ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳು ಒಂದು ಹಳ್ಳಿಯಲ್ಲಿ ರೈತನ ಮಗನಾಗಿ ಹುಟ್ಟಿ ನಮ್ಮ ದೇಶನೇ ಆಳಿದ್ರು. ಅವರು ನಮ್ಮ ನಾಡಿಗೆ ಹೆಮ್ಮೆ ಮತ್ತು ಗೌರವ. ಅಂಥವರ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ಯಲ್ಲ, ನಾಚಿಕೆ ಆಗಬೇಕು ನಿನಗೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕಾಗಿ ತುಂಬಾ ಒಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಮುಂದೆ ಕೂಡ ಕೊಡ್ತಾರೆ. ಅಂಥವರ ಬಗ್ಗೆ ಮಾತನಾಡಿದ್ಯಲ್ಲ, ನಾಚಿಕೆ ಆಗಬೇಕು ನಿನಗೆ. ನೀನು ಅವರ ಕಾಲಿನ ಧೂಳಕ್ಕೂ ಸಮ ಇಲ್ಲ. ಮಂಜುನಾಥ್ ಸರ್ ಅವರು ಜಯದೇವ ಹಾಸ್ಪಿಟ್ಲ್ ಮುಖ್ಯಸ್ಥರು. ಅವರು ನಮ್ಮ ಕರುನಾಡಿನ ಹೆಮ್ಮೆ. ಅಂಥವ್ರು ರಾಜಕಾರಣಕ್ಕೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಅವರು ಅಧಿಕಾರ ಇಲ್ದಲೇನೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ತುಂಬಾ ಸಮಾಜ ಸೇವೆಗಳನ್ನ ಮಾಡಿದ್ದಾರೆ. ಈಗಿನ ಸಿಚುವೇಶನ್ ಅಲ್ಲಿ ಹಾಸ್ಪಿಟಲ್ಗೆ ಆಪರೇಷನ್ ಅಂತ ಹೋದ್ರೆ, ಹುಷಾರಿಲ್ಲ ಅಂತ ಹೋದ್ರೆ ಫಸ್ಟ್ ದುಡ್ಡನ್ನು ತಗೊಂಬನ್ನಿ ಅಂತ ಹೇಳೋ ತುಂಬಾ ಹಾಸ್ಪಿಟ್ಲ್ಗಳನ್ನ ನೋಡಿದೀವಿ. ಹಣ ಕಟ್ಟಿಸ್ಕೊಂಡು ಆಪರೇಷನ್ ಮಾಡೋ ಹಾಸ್ಪಿಟ್ಲ್ಗಳನ್ನ ನೋಡಿದೀವಿ. ಏ ಗಿರೀಶ್, ಡಾಕ್ಟರ್ ಮಂಜುನಾಥ್ ಸರ್ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ಯಾಕೆಂದ್ರೆ ಅವರು ಜಯದೇವ ಹಾಸ್ಪಿಟ್ಲ್ ಮುಖ್ಯಸ್ಥರಾಗಿ ಬಡ ಬಗ್ಗರಿಗೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಆಪರೇಷನ್ ಮಾಡಿಸೋದಕ್ಕೆ ಅಂತ ಹೋದ್ರೆ ಕೈ ತುಂಬಾ ದುಡ್ಡನ್ನು ತಗೊಂಬನ್ನಿ ಅನ್ನೋ ಹಾಸ್ಪಿಟ್ಲ್ಗಳನ್ನ ನೋಡಿದ್ದೀವಿ. ದಯವಿಟ್ಟು ಗೃಹ ಸಚಿವರಾದ ಪರಮೇಶ್ವರ್ ಅವರೇ, ಈ ವ್ಯಕ್ತಿಗೆ ಕಾನೂನು ಮುಖಾಂತರವಾಗಿ ಕ್ರಮ ಜರುಗಿಸಬೇಕು ಅಂತ ನಮ್ಮ ಮನವಿ. ಸ್ನೇಹಿತರೆ, ಈ ದುಷ್ಟ ವ್ಯಕ್ತಿಯ ಬಗ್ಗೆ ನಾನು ನನ್ನ ಸ್ನೇಹಿತರು ಮತ್ತು ಹಿರಿಯರೊಟ್ಟಿಗೆ ಸೇರಿ ಚರ್ಚಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ದುಷ್ಟನಿಗೆ ಕಾನೂನು ಮುಖಾಂತರವಾಗಿ ಕ್ರಮ ಜರುಗಿಸ್ತೀವಿ. ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲಿವರೆಗೂ ಅಂದರೆ ಈ ದುಷ್ಟ ವ್ಯಕ್ತಿಗೆ ಕಾನೂನು ಮುಖಾಂತರ ಶಿಕ್ಷೆ ಆಗೋವರೆಗೂ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.